ಇನ್ನು ಗಾಂಜಾ ನಶೆಯಲ್ಲಿ ಯುವಕರ ಗುಂಪೊಂದು ಯುವತಿಯ ಮೇಲೆ ದೌರ್ಜನ್ಯವನ್ನು ಎಸಗಿದ್ರಲ್ಲ, ಈ ಪ್ರಕರಣ ಆನೇಕಲ್ ಪ್ರಕರಣ. ಬನ್ನೇರುಘಟ್ಟ ಪೊಲೀಸರು ಈಗ 5 ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರಿನ ಬನ್ನೇರುಘಟ್ಟದಲ್ಲಿ ಯುವತಿಗೆ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಈಗ ಪೊಲೀಸರು 5 ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. 24 ವರ್ಷದ ಜಾನ್ ರಿಚರ್ಡ್, 22 ವರ್ಷದ ಪುನೀತ್ ಅಲಿಯಾಸ್ ಕಾಡೆ, 20 ವರ್ಷದ ಅನುಷ್ ಮದನ್, 19 ವರ್ಷದ ಅರುಣ್ ಮತ್ತು 50 ವರ್ಷದ ಕಾಣಿಕ್ಯ ಸ್ವಾಮಿ ಇವರ ಬಂಧನವಾಗಿದೆ. ಹಲ್ಲೆಗೊಳಗಾದ ಯುವತಿಯ ಮೇಲೂ ಕೂಡ ಕೌಂಟರ್ ಕೇಸು ದಾಖಲಾಗಿದೆ. ಬೆಂಗಳೂರು ಗ್ರಾಮಾಂತರ ಎಸ್ಪಿ CK ಬಾಬಾ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಅರೆಸ್ಟ್ ಮಾಡಿರ್ತಕ್ಕಂಥವ್ರು 5 ಜನ ಒಟ್ಟು. ಅಂದರೆ ಆಕೆಯನ್ನು ಕರೆದಿದ್ರು, ಆಕೆ ಬಂದು ಐಡೆಂಟಿಫೈ ಮಾಡಮ್ಮ ಅಂತ ಅಂದ್ಬಿಟ್ಟು ಯಾರ್ಯಾರು ಹಲ್ಲೆ ಮಾಡಿದ್ರು ಏನು ಎತ್ತ ಅಂತ ಆಕೆ ಬಂದು ಐಡೆಂಟಿಫೈ ಮಾಡಿರ್ಬೋದು. ಆ್ಯಕ್ಚುಲಿ 7 ಜನರನ್ನ ವಶಕ್ಕೆ ಪಡೆದಿದ್ರು, ಅದರಲ್ಲಿ ಈಗ 5 ಜನರನ್ನ ಅರೆಸ್ಟ್ ಅಂತ ತೋರಿಸಿದ್ದಾರೆ. ಅದರಲ್ಲಿ ನಿಮಗೆ ಎಲ್ಲ ಆಲ್ಮೋಸ್ಟ್ 19, 20, 21, 22 ವರ್ಷದವರೇ. ಒಬ್ಬರೇ ಕಾಣಿಕ್ಯ ಸ್ವಾಮಿ ಅಂತ ಆತ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈತ 50 ವರ್ಷ. ಎಲ್ಲ ಗಾಂಜಾ ಹೊಡೆದ್ಬಿಟ್ಟು ಚೆನ್ನಾಗಿ ಆ ಹುಡುಗಿ ಮೇಲೆ ದೌರ್ಜನ್ಯ ಎಸಗಿ ಮನೆಗೆ ಬಂದು ಗೇಟ್ ಮುರಿತೀನಿ ಅಂತ ಬಂದು ದೊಡ್ಡ ಗಲಾಟೆ ಎಲ್ಲ ಮಾಡಿ ನಾನು ಯಾರು ಅಂತ ಗೊತ್ತಾ ಅಂತೆಲ್ಲ ಕೇಳಿ ಯಾರಿಗೂ ಮೈ ಮೇಲೆ ಪ್ರಜ್ಞೆ ಇರಲಿಲ್ಲ. ನೋಡಿ, ಅಲ್ಲಿ ಕಾಂಪೌಂಡ್ ಹಾರಬೇಕಾದ್ರೂ ಒಬ್ಬ ತೂರಾಡ್ಕೊಂಡು ಬೀಳ್ತಾನೆ. ಜನರು ಅವ್ರಿಗೆ ಫೋರ್ಸ್ ಇದು ಮಾಡಿಬಿಟ್ಟು ಕೆಲವೊಂದಿಷ್ಟು ಇದು ಮಾಡ್ತಾಯಿದ್ರು, ಆ್ಯಕ್ಟಿವಿಟಿ ಆಗಿದ್ದಿತ್ತು. ಆ ಬೇಸಿಸ್ ಮೇಲೆ ನಿನ್ನೆ ನಾವು ಬೆಳಿಗ್ಗೆ 11 ಗಂಟೆಗೆ ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಕೇಸ್ ರಿಜಿಸ್ಟರ್ ಮಾಡಿಬಿಟ್ಟು ಅದ್ರ ಬಗ್ಗೆ ತನಿಖೆಯನ್ನು ನಾವು ಕಂಟಿನ್ಯೂ ಮಾಡಿದ್ವಿ. ಅದೇ ರೀತಿ ಅದರೊಳಗೆ ಇರುವಂಥ ಯಾರು 5 ಜನ ಇದ್ದರು, ಅದರೊಳಗೆ ಪ್ರತಿಯೊಬ್ಬರಿಗೂ ಕೂಡ ನಾವು ನಿನ್ನೆ ರಾತ್ರಿಯಿಂದ ನಮ್ಮ ತಂಡ ಒಂದು ಕಂಟಿನ್ಯೂಸ್ ಆಗಿ ಅದು ಮಾಡ್ಕೊಂಡ್ಬಿಟ್ಟು ಬೆಳಗ್ಗೆ ವಿ ಹ್ಯಾವ್ ಸೆಕ್ಯೂರ್ಡ್ ದೆಮ್. ಅವ್ರಿಗೆ ಅರೆಸ್ಟ್ ಕೂಡ ನಾವು ಮಾಡಿದ್ದೀವಿ. ಮತ್ತು ಅರೆಸ್ಟ್ ಮಾಡಿಬಿಟ್ಟು ಇವ್ರದ್ದು ಏನೇನು ಅವ್ರದ್ದು ಪಾತ್ರ ಇದೆ ಏನು ಅಂತ ತಿಳ್ಕೊಂಡ್ಬಿಟ್ಟು ಅದನ್ನು ಕೂಡ ನಾವು ಫರ್ದರ್ ಚೆಕ್ ಮಾಡ್ತೀವಿ. ಆ್ಯಂಡ್ ವಿಲ್ ಸಿ ಟು ಇಟ್ ದಟ್ ದ ಬೆಸ್ಟ್ ಪಾಸಿಬಲ್ ಇನ್ವೆಸ್ಟಿಗೇಷನ್ ಇಸ್ ಬಿಂಗ್ ಡನ್. ಫರ್ದರ್ ಇನ್ನೊಂದು ಆ ಕೌಂಟರ್ ಕೇಸು ಇದೆ, ಅದರಲ್ಲಿ ಅದನ್ನು ಕೂಡ ನಾವು ಚೆಕ್ ಮಾಡ್ತೀವಿ. ಬಟ್ ದ ಫಸ್ಟ್ ಕೇಸ್ ಬೀಯಿಂಗ್ ದ ಮೊಲೆಸ್ಟೇಷನ್ ಕೇಸ್ ಏನಾಗಿದ್ದಿತ್ತು, ಆ ಕೇಸಸನ್ನು ನಾವು ಅತ್ಯಂತ ಜಾಸ್ತಿ ಪ್ರಾಮುಖ್ಯತೆ ನಾವು ಕೊಟ್ಟಿದ್ದೀವಿ. ಆ ಪ್ರಕಾರ ತಂಡ ಅದನ್ನು ಇಮಿಡಿಯೇಟಾಗಿ ಏನು ಅರೆಸ್ಟ್ ಆಗಿದ್ದಿದೆ, ಇದಾದ ನಂತರ ಫರ್ದರ್ ಅದು ಯಾಕೆ ಏನು ಅಂತ ತಿಳ್ಕೊಂಡ್ಬಿಟ್ಟು ಫರ್ದರ್ ವಿಲ್ ಸಿ ಟು ಇಟ್ ದಟ್ ಆ್ಯಂಡ್ ಕಂಟಿನ್ಯೂ ವಿತ್ ಅವರ್ ಇನ್ವೆಸ್ಟಿಗೇಷನ್ ಕ್ಲೋಸ್ ದ ಕೇಸ್. ಟೋಟಲ್ ಎಷ್ಟು ಜನ? 5 ಜನ ಈಗ ಇದ್ದಾರೆ. ಅವರು ನಾವು ಅರೆಸ್ಟ್ ಮಾಡಿರೋದ್ರಲ್ಲಿ 5 ಜನ ಇದ್ದರು. ಅಲ್ಲಿ ತಾವೆಲ್ಲ ನೋಡಿರ್ಬೋದು, ಆ ವಿಡಿಯೋದಲ್ಲಿ ಕೂಡ ಒಂದು 5 ಜನ ಇದ್ದರು. ಆ 5 ಜನರಿಗೂ ಕೂಡ ನಾವು ಸೆಕ್ಯೂರ್ ಮಾಡಿದ್ದಾಗಿದ್ದಿದೆ. ಆ ಪ್ರಕಾರ ಅವ್ರದ್ದು ಏನು ಪಾತ್ರ ಅದೇನಿದೆ ಮುಂದೆ ತನಿಖೆ